ಹಾಯ್ ಫ್ರೆಂಡ್ಸ್, ನಮಸ್ತೆ, ಸಲಾಮ್ ಅಲೈಕಮ್. ಎಲ್ಲರೂ ಹೆಂಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ನಿಮಗೆಲ್ಲ ನಾನು ವಿಡಿಯೋ ಹಾಕಿದ್ದೆ. ರಂಜಾನ್ ಟೈಮಲ್ಲಿ ನಾವು ಉಪವಾಸ ಇದ್ದು, ಉಪವಾಸ ಆದಮೇಲೆ, ರೋಜಾ ಆದಮೇಲೆ ತೆಗೆಯುವಂತಹ ತಿಂಡಿಗಳು ಈ ರೀತಿ ಇರುತ್ತೆ ಅಂತ ನಿಮಗೆಲ್ಲರಿಗೂ ಗೊತ್ತು. ಸಮೋಸ, ರೂಹ್ ಅಫ್ಜಾ, ಟೀ, ಜ್ಯೂಸು ಅದೆಲ್ಲ ಕುಡಿಯೋದು. ಅದಾದಮೇಲೆ ನಾವು ರಾತ್ರಿ ಹೊತ್ತು ಈಗ ಹಬ್ಬಕ್ಕೆ ಬಟ್ಟೆ ತರೋಣ ಅಂತ ರಾತ್ರಿ ಹೋಗ್ತಾ ಇರೋದು. ಇದು ಶಾಪಿಂಗ್ ಮಾಡೋಕ್ಕೆ ಅಂದ್ಬಿಟ್ಟು, ಯಾಕಂದರೆ ಬೆಳಿಗ್ಗೆ ಹೊತ್ತು ನಾವು ಉಪವಾಸ ಇರೋದ್ರಿಂದ ತಗೊಂಬರೋಕ್ಕೆಲ್ಲ ಆಗಲ್ಲ. ಸೊ ಹಾಗಾಗಿ ರಾತ್ರಿ ಇದು 10:30 11 ಗಂಟೆ ಮೇಲೆ ಹೋಗ್ತಾ ಇರೋದು. ಸಬನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸಬಂಗೆ ನಿದ್ದೆ ಬಂದುಬಿಟ್ಟಿದೆ. ಜೋಯ ನಮ್ಮ ತಾಯಿ ಮನೆಯಲ್ಲಿ ಬಿಟ್ಟಿದ್ದೆ. ಸೊ ಅಲ್ಲಿದ್ದಾಳೆ ಅವಳು. ಹಬ್ಬ ಆಗೋವರೆಗೂ ಅವಳು ನಮ್ಮ ತಾಯಿ ಮನೆಯಲ್ಲೇ ಇದ್ಲು. ಸೊ ಹಾಗಾಗಿ ನಾನು ಸಬನ ಕರ್ಕೊಂಡು ಗಾಡಿಯಲ್ಲಿ ಮಧ್ಯದಲ್ಲಿ ಕೂಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಅವಳಿಗೆ ನಿದ್ದೆ ಬಂದಿದೆ, ಆದರೂ ಮಲಗ್ತಾ ಇಲ್ಲ ಅವಳು. ನೋಡಿ, ಇದು ರಾತ್ರಿ ಸಮಯ ಹೆಂಗಿದೆ ಅಂತ ಅಂದ್ಬಿಟ್ಟು, ರಾತ್ರಿ 11:30 12 ಗಂಟೆ ಅನಿಸುತ್ತೆ. ಇದು ನಾವೀಗ ಇದು ಬೆಂಗಳೂರಲ್ಲಿರುವಂತಹ ಸಿಟಿ ಮಾರ್ಕೆಟ್ ಸೈಟ್ ನಾವು ಹೋಗ್ತಾ ಇರೋದು. ನೋಡಿ, ಈಗ ರಾತ್ರಿ ಸುಮಾರು 11 ಗಂಟೆ 11:30 ಟೈಮಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಅವತ್ತು ಹಬ್ಬನೂ ಇತ್ತು. ನಮ್ಮಲ್ಲಿ 26ನೇ ಉಪವಾಸ ಇರೋ ದಿನ ಜಾಗರಣೆ ಮಾಡ್ತಾರೆ. ಆ ಟೈಮಲ್ಲಿ ಸ್ವಲ್ಪ ಫ್ರೀ ಇದ್ದಿದ್ದರಿಂದ ನಾನು, ನಮ್ಮ ಯಜಮಾನರು, ಮಗುನ ಕರ್ಕೊಂಡು ನಾವು ರಾತ್ರಿ ಹೋಗ್ತಾ ಇರೋದು. ಕೆಲವೊಂದು ಶಾಪಿಂಗ್ ಮಾಡಬೇಕಾಗಿತ್ತಾ, ಮಕ್ಳಿಗೆ ಬಟ್ಟೆ ತರಬೇಕಾಗಿತ್ತು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ನೋಡಿ, ಆದರೂ ರಾತ್ರಿ ಹೊತ್ತು ಟ್ರಾಫಿಕ್ ನೋಡಿ ಎಷ್ಟಿದೆ. ಎಲ್ಲ ಅಲಂಕಾರ ಎಲ್ಲ ಮಾಡಿದ್ದಾರೆ. ರೋಡೆಲ್ಲ ಫುಲ್ ರೋಡೆಲ್ಲ ಅಲಂಕಾರ ಮಾಡಿದ್ದಾರೆ. ನಾವೀಗ ಹೋಗಿದ್ದೀವಿ. ಇದು ನಾವು ಶಿವಾಜಿನಗರಕ್ಕೆ ಹೋಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ಸಿಟಿ ಮಾರ್ಕೆಟ್ ಹತ್ರ ಹೋಗ್ತಾ ಇರೋದು. ಈಗ ನೋಡಿ, ಸಭಾ ಅಲ್ಲಿಂದ ಬಂದ ಬೆಳಿಗ್ಗೆ ಉಪವಾಸ ಇರಬೇಕಾಗಿತ್ತು. ಸೊ ಇವಳು ಇದನ್ನು ನಾನು ಬೇಳೆ ಸಾರು ಮಾಡೋಣ ಅಂತಂದರೆ ಅವಳೇ ಮಸಿತೀನಿ ಅಂತ ಕೂತ್ಕೊಂಡಾಳೆ. ನಾವು ಹೆಂಗೆ ಮಾಡ್ತೀವಿ ನೋಡಿ ಅವಳು ಕೂಡ ಹಾಗೆ ಮಾಡ್ತೀಯಾಳೆ. ಸೊ ಟೈಮ್ ಆಯಿತು ಬಿಡು ಅಂತ ಅಂದ್ಬಿಟ್ಟು ಬೋಂಡಾ ಬಜ್ಜಿ ತಂದಿದ್ವಾ, ತಗೊಂಡು ತಿನ್ನು ಅಂದರೆ ತಿಂತಾ ಇಲ್ಲ ಅವಳು. ನೋಡಿ, ನಾನು ಮಸಿತೀನಿ ಬೇಳೆನ ಅಂತ ಕೊಡ್ತಾನೆ ಇಲ್ಲ, ಅವಳೇ ಮಾಡ್ತಿದ್ಲು. ಅದಾದಮೇಲೆ ನಾನು ನಮಾಜ್ ಮಾಡೋಣ ಅಂತಂದ್ಬಿಟ್ಟು ಅದನ್ನು ನಾನು ಇಟ್ಟಿದ್ದನ್ನ, ನಾನು ಹಿಂಗೆ ಹೋಗಿ ಬರೋಷ್ಟರಲ್ಲಿ ಅವಳು ಆ ವೇಲು ಮತ್ತು ನಮಾಜ್ ಮಾಡೋದನ್ನ ತಗೊಂಡು ಅವಳು ನಮಾಜ್ ಮಾಡೋಕ್ಕೆ ಕೂತ್ಕೊಂಡ್ಬಿಟ್ಟಾಳೆ. ದೊಡ್ಡವ್ರು ಯಾವ ರೀತಿ ಮಾಡ್ತಾರೋ ಚಿಕ್ಕವರು ಅದೇ ರೀತಿ ಅನುಕರಣೆ ಮಾಡ್ತಾರೆ ಅನ್ನೋದನ್ನ ಇದರಿಂದ ತಿಳಿಬೋದು. ಅವಳೇ ಅದನ್ನು ಹಾಕ್ಕೊಂಡು ವೇಲನ್ನ ತಲೆ ಮೇಲೆ ಹಾಕ್ಕೊಳ್ಳೋದು ಅವಳು ಗೊತ್ತಿಲ್ಲ, ಅವಳಿಗೆ ಹಾಕೊಳ್ಳೋಕೆ ಬಂದಿಲ್ಲ. ನೋಡಿ, ಅದಾದಮೇಲೆ ನಾವು ಈಗ ನೆಕ್ಸ್ಟು ರಂಜಾನ್ ಹಬ್ಬಕ್ಕೆ ತಯಾರಿ ಮಾಡ್ತಾಯಿದ್ದೀವಿ. ಯಾವ ರೀತಿ ಇರುತ್ತೆ ಅಂತಂದ್ಬಿಟ್ಟು ಈ ವಿಡಿಯೋ ನೋಡಿ. ಸೊ ಇದು ಮುಂಚೆ ನಾವು ಚಿಕ್ಕವರಿದ್ದಾಗ ಇದೇ ರೀತಿ ಕಂಡ್ರೆ ಖುಷಿಯಲ್ಲಿ ಎಲ್ಲರೂ ಸೇರಿ ನಾವು ಮಾಡ್ತಿದ್ದಿದ್ದು. ಸೊ ಈಗಲೂ ಅಷ್ಟೇ. ಆದರೆ ಚಿಕ್ಕ ಮಕ್ಕಳಲ್ಲಿ ಮಾಡುವಂತಹ ಹಬ್ಬಗಳು ಬರ್ತಾ ದೊಡ್ಡವರಾದ್ಮೇಲೆ ನಮ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರೋಲ್ಲ. ಮಕ್ಕಳಿಗೋಸ್ಕರ ನಾವು ಮಾಡ್ತಾಯಿದ್ದೀವಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲರೂ ಅಂದರೆ ಇದನ್ನು ಗಿಫ್ಟ್ ಕೊಡೋದು, ಒಬ್ರಿಗೊಬ್ರಿಗೆ ವಿಶಸ್ ಮಾಡೋದು, ಅಡುಗೆ ಮಾಡೋದು, ಎಲ್ಲರೂ ಒಟ್ಟಿಗೆ ಕೂಡಿ ತಿನ್ನೋದು, ಅವಿಭಕ್ತ ಕುಟುಂಬ ಎಲ್ಲ ಚೆನ್ನಾಗಿರುತ್ತೆ. ಆ ಟೈಮಲ್ಲಿ ಎಲ್ಲರೂ ಸೇರಿ ಮಾಡ್ತಾರಲ್ಲ, ನೋಡಿ ಎಷ್ಟು ಚೆನ್ನಾಗಿ ಪಾಯಸ ಎಲ್ಲ ಮಾಡೋದು. ಇದೆಲ್ಲ ಈಗ ಮುಂದಿನ ಭಾಗದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಜಸ್ಟು ಇದು ಸುಮ್ಮನೆ ಹಾಕಿರೋದು.